ಬಾವಾ, ಹುಡುಗಿರು ಯಾವಾಗ್ಲೂ ಒಪ್ಗೆನ ಬಾಯಿ ಬಿಟ್ಟು ಹೇಳೋದಿಲ್ಲ ಬಾವಾ. ಅವಳು ನಾಚ್ಕೊಂಡು ತಲೆ ತೆಗೆಸ್ಕೊಂಡು ಕೂತಿದ್ದಾಳೆ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು. ಮೌನವು ಸಮ್ಮತಿ ಲಕ್ಷಣಂ ಅಂತ. ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ತಿದೆ. ಹುಡುಗನ್ ಕಡೆಯವರು ಬರ್ತಾ ಇದಾರೆ. ನಮ್ ಹುಡುಗಿ ಇದ್ ಯಾವ್ದಕ್ಕೂ ರೆಡಿನೇ ಇಲ್ಲ. ಯಾಕಂದ್ರೆ ಅವಳಿಗೆ ಅವಳು ಹುಡುಗಂದೇ ನೆನ್ಪು, ಯೋಚನೆ. ಅಯ್ಯೋ ಅಮ್ಮು, ಅಮ್ಮು ನೀನ್ ಇನ್ನ ರೆಡಿ ಆಗಿಲ್ವೇನೆ? ಅಯ್ಯೋ ಜ್ಯೋತಿ, ಜ್ಯೋತಿ ಬಾರಿ ಇಲ್ಲಿ. ಅಮ್ಮ ಅಲ್ಲ ಕಣೆ, ಇವತ್ತು ಅಮ್ಮನ್ ನೋಡಕ್ಕೆ ಹುಡುಗನ್ ಮನೆಯವ್ರು ಬರ್ತಿದಾರೆ. ಅವಳು ರೆಡಿ ಮಾಡಕ್ ಬಿಟ್ಟು ನೀನೇ ಅಲಂಕಾರ ಮಾಡ್ಕೊಂಡು ಸೆಲ್ಫಿ ತಗೋತಾ ಇದ್ಯಾ. ಒಂದ್ ಸ್ವಲ್ಪನೇ ಜವಾಬ್ದಾರಿ ಇಲ್ಲ ಕಣೆ ನಿನ್ಗೆ. ನಾನೇ ರೆಡಿ ಮಾಡ್ತೀನಿ, ಅದೆಲ್ಲ ಸರಿ ಮಾಡ್ಕೊ. ಅಮ್ಮ ನಾನೇ ನಿಂಗೆ ಸೀರೆ ಉಡಿಸ್ತೀನಿ. ಯಾಕಮ್ಮ ಒಂಥರ ಇದ್ಯಾ, ಏನಾಯ್ತು? ಹೌದಾ ಅಮ್ಮ, ನಿನಕೋ ಖುಷಿಯಾಗೇ ಇಲ್ವಲ್ಲ, ಏನಾಯ್ತು? ನೀನ್ ಮದ್ವೆ ಮಾಡ್ತೀವಿ ಅಂತ ಬಾವ ಹೇಳ್ದಾಗಿಂದ ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿನ್ ಮುಖದಲ್ಲಿ ಯಾಕೋ ನಗುನೇ ಇಲ್ಲ. ಯಾಕಮ್ಮ, ಏನಾಯ್ತು? ನಿನಗೆ ಈ ಮದ್ವೆ ಇಷ್ಟ ಇಲ್ವಾ? ಜ್ಯೋತಿ ಬಾಗ್ಲ. ಅಮ್ಮ ನನ್ನ ಹತ್ರ ನಿಜ ಹೇಳು, ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ನೋಡು, ನಾನ್ ನಿನಗ್ ಚಿಕ್ಕಮ್ಮ ಆದ್ರೂ ನೀನ್ ನನಗ್ ಮಗಳೇ ಕಣೆ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ನಿನ್ ಮನ್ಸಲ್ಲಿ ಬೇರೆ ಹುಡುಗ ಇದ್ದಾನ? ಅದಕ್ಕೆ ಈ ಹುಡುಗ ನಿನ್ನ ನೋಡಕ್ ಬರೋದು ನಿನಗಿಷ್ಟ ಆಗ್ತಿಲ್ವಾ? ಚಿಕ್ಕಮ್ಮ ಹತ್ರ ಎಲ್ಲ ಹೇಳ್ಬಿಡ್ಲಾ? ಇವರೇ ನನಗೆ ಹೆಲ್ಪ್ ಮಾಡ್ಬೋದು. ಅಮ್ಮು ಏನಾದ್ರೂ ಮಾತಾಡು. ಹ್ಞೂ ಅಮ್ಮು, ನಿನ್ ಮನ್ಸಲ್ಲಿ ಇದೆಲ್ಲ ನನ್ನ ಹತ್ರ ಹೇಳ್ಕೊ, ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಓ, ಜ್ಯೋತಿ ಇದ್ದಾಳೆ ಅಂತ ನಿನಗೆ ಹೇಳ್ಕೊಳಕ್ ಆಗ್ತಿಲ್ವಾ? ನೋಡು, ಅವಳು ನಿನ್ ತಂಗಿ ಕಣೆ. ನಿನ್ ತಂಗಿ ಯಾವಾಗ್ಲೂ ನಿನಗೆ ಸಪೋರ್ಟ್ ಮಾಡೋದು. ಪರವಾಗಿಲ್ಲ, ಹೇಳ್ಕೊ. ಅದು ಅರೆ ಅಮ್ಮು, ಏನಮ್ಮು ನೀನು ಇನ್ನೂ ರೆಡಿ ಆಗಿಲ್ವಾ? ಇಂದ್ರ ಅಮ್ಮಗ್ ರೆಡಿ ಮಾಡೋದ್ ಬಿಟ್ಟು ಹರಟೆ ಹೊಡ್ಕೊಂಡ್ ಕೂತಿದ್ಯಲ್ಲ, ಇನ್ನೇನ್ ಅವ್ರು ಬಂದ್ಬಿಡ್ತಾರೆ. ಅಕ್ಕ, ಗಂಡನ್ ಕಡೆಯವ್ರು ಬರ್ಬೇಕು, ಇನ್ನ ತುಂಬಾ ಟೈಮ್ ಆಗುತ್ತೆ. ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ಯಾ? ಹಾಗಂತ ಹರಟೆ ಹೊಡ್ಕೊಂಡ್ ಕೂತ್ರೆ ನಮ್ಮಿಬ್ರು ಗಂಡಂದ್ರು ಬಂದ್ರೆ ನಮಗ್ ಮಂಗಳಾರತಿ ಮಾಡ್ತಾರಷ್ಟೇ. ಸರಿ ಸರಿ, ನೀನ್ ಕೆಳಗಡೆ ಹೋಗಿ ಕೆಲ್ಸದವ್ರಿಗೆ ಹೇಳಿ ಹೂ ಹಣ್ಣ ಎಲ್ಲ ಟೇಬಲ್ ಮೇಲೆ ಇಡ್ಸು. ನಾನೇ ಅಮ್ಮಗ್ ರೆಡಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಹೋಗು ಇಂದ್ರ, ಹೋಗು ಹೋಗು. ಸರಿ ಬಾ ಅಮ್ಮು, ರೆಡಿ. ಅಯ್ಯೋ ಏನ್ ಯೋಚನೆ ಮಾಡ್ತಿದ್ಯಾ, ಬಾ ಅಮ್ಮು. ಹೂ ಕಣ ಭಟ್ರಿ. ಇದು ನಾವು ಲಾಸ್ಟ್ ಟೈಮು ಏನೇನು ಕಂಪ್ಲೇಂಟ್ಸ್ ಇತ್ತು ಅದನ್ನೆಲ್ಲ ಸಾರ್ಟ್ ಮಾಡಿದಾರೆ ತಾನೆ ಕಾಲೇಜ್ ಅವರು? ಓಕೆ ಓಕೆ, ಮತ್ತೇನಾದ್ರು ಇದ್ರೆ ಹೇಳು, ಲಿಸ್ಟ್ ಮಾಡ್ಕೊಳ್ಳೋಣ HOD ಗೆ. ಓಕೆ ಮಗ. ವಲ್ಲಭ, ಹೇಳಿದ್ಕೆ ಅದು ಅಮೂಲ್ಯ ಹೇಗಿದ್ದಾಳೋ? ಅವಳೇಗಿರ್ತಾಳೆ, ಒಂದ್ ಫುಲ್ಲು ಕುಕ್ಕರ್ ಅನ್ನಕ್ಕೆ ಅವ್ರ ಅಪ್ಪ ಮಾಡಿರೋ ತುಪ್ಪನ ಮಿಕ್ಸ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂದು ತೇಗ್ ದಬಾಕಿರ್ತಾಳೆ. ಅಯ್ಯೋ ವಲ್ಲಭ, ನಾನ್ ಹಾಗಲ್ಲ ಕೇಳಿದ್ದು. ಅಮೂಲ್ಯಂಗೆ ಆ ಹುಡ್ಗನ್ ಬಗ್ಗೆ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ ಅಂತ. ಅದ್ರ ಬಗ್ಗೆ ನಂಗೂ ಕ್ಲಾರಿಟಿ ಇಲ್ಲ. ಅದಕ್ಕೆ ಯಾಕೆ, ಏನಾಯ್ತು? ಏನಿಲ್ಲ ವಲ್ಲಭ, ನಿನ್ನೆ ರಾತ್ರಿ ಅಮೂಲ್ಯ ಸಿಕ್ಕಿದ್ಲು.
ಪಾಪ ಚಿಕ್ಕ ಹುಡ್ಗಿ ಒಂದ್ 4 ಬುದ್ಧಿ ಮಾತು ಹೇಳೋಣ ಅಂತ ಹೋದ್ರೆ ನನ್ನ ಹತ್ರನೇ ರೂಢಾಗಿ ಮಾತಾಡೋದ್ಲು ಕಣೋ. ಏನೋ ನಿಮ್ಮ ಹತ್ರನೇ ರೂಢಾಗಿ ಮಾತಾಡದ್ಲಾ? ನಮ್ಮ ಅತ್ತಿಗೆಗೆ ರೂಢಾಗಿ ಮಾತಾಡೋಷ್ಟು ಬೆಳೆದ್ಬಿಟ್ಲ ಅವಳು. ಇರಿ ಒಂದ್ ನಿಮಿಷ. ಪೂರ್ತಿ ಹೇಳದ್ ಕೇಳಿಸ್ಕೊ. ಇಲ್ಲಿ ಅವಳು ರೂಢಾಗಿ ಮಾತಾಡೋದು ಅನ್ನೋದ್ ವಿಷಯ ಅಲ್ಲ. ಅವಳ ಮಾತಲ್ಲಿ ಆ ಹುಡುಗನ್ ಬಗ್ಗೆ ಇನ್ನೂ ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಆತಂಕ ಆಯ್ತು. ಪಾಪ ಕಣೋ ಅಮ್ಮು, ತುಂಬಾ ಮುಗ್ದೆ. ಆ ಹುಡುಗನ ತುಂಬಾ ಒಳ್ಳೆಯವನು ಅಂತ ನಂಬಿಟ್ಟಿದ್ದಾಳೆ. ಅವನಿಂತ ಕೆಟ್ಟ ಹುಳ ಅಂತ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದೆಲ್ಲ ಇವಳಿಗೆ ಯಾವಾಗ ಗೊತ್ತಾಗುತ್ತೋ, ಅವ್ನ್ ಸವಾಸ ಯಾವಾಗ ಬಿಡ್ತಾಳೋ. ಅಯ್ಯೋ ಅದಕ್ಕೆ ನೀವ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ. ಸತ್ಯ ಅನ್ನೋದು ಬೂದಿ ಮಿಚ್ಚಿರೋ ಕೆಂಡದ ಹಾಗೆ, ಜಾಸ್ತಿ ಮರೆಯಲ್ಲಿ ಇರಲ್ಲ. ಒಂದಲ್ಲ ಒಂದಿನ ಅಮೂಲ್ಯಂಗ್ ಗೊತ್ತಾಗುತ್ತೆ. ಅವಾಗ ಅಯ್ಯೋ ನನ್ ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ ಅಂತ ರಿಯಲೈಸ್ ಆಗ್ತಾಳೆ. ತಲೆ ಕೆಡ್ಸ್ಕೊಳ್ಬೇಡಿ. ಆದಷ್ಟು ಬೇಗ ಹಾಗಾಗ್ಲಿವಲ್ಲವ. ಅದಕ್ಕೆ ಅವಳ ಜೀವನ ಹಾಳಾಗ್ಬಾರ್ದು ಅಂತ ನೀವ್ ಯೋಚನೆ ಮಾಡ್ತಿದ್ದೀರಲ್ಲ, ಈ ನಿಮ್ ಒಳ್ಳೆ ಮನ್ಸಿಗೆ ಆ ದೇವ್ರ ಒಂದು ಅವಾರ್ಡ್ ಕೊಟ್ಟೆ ಕೊಡ್ತಾನೆ. ಅಮೂಲ್ಯಂಗೆ ಆದಷ್ಟು ಬೇಗ ಸತ್ಯ ಗೊತ್ತಾಗುತ್ತೆ. ಬಾವಾ, ಹುಡುಗಿರು ಯಾವಾಗ್ಲೂ ಒಪ್ಗೆನ ಬಾಯ್ ಬಿಟ್ಟು ಹೇಳೋದಿಲ್ಲ ಬಾವಾ. ಅವಳು ನಾಚ್ಕೊಂಡು ತಲೆ ತೆಗೆಸ್ಕೊಂಡು ಕೂತಿದ್ದಾಳೆ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು. ಮೌನವು ಸಮ್ಮತಿ ಲಕ್ಷಣಂ ಅಂತ. ಆದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ. ನನ್ನ ಮಗಳು ಓದ್ತಾ ಇದ್ದಾಳೆ. ಮದುವೆ ಆದ್ಮೇಲೂ ಅವಳು ಓದ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವೈ ನಾಟ್ ಅಂಕಲ್? ಅಮೂಲ್ಯ ಅವ್ರಿಗೆ ಏನ್ ಬೇಕು ಅದನ್ನ ಓದ್ಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಂತವ್ರಿಗೆ ನಾನು ತುಂಬಾನೇ ಸಪೋರ್ಟ್ ಮಾಡ್ತೀನಿ. ನೋಡ್ದೆ ಮಗಳೇ, ಕಡೆಗೂ ನಿನ್ನಿಷ್ಟದವನಿಗೆ ಆಯ್ತು. ಪುರೋಹಿತರ ಹತ್ರ ಮಾತಾಡಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಡೇಟ್ ಫಿಕ್ಸ್ ಮಾಡಿಸ್ಬಿಡೋಣ. ಹೇಗೂ ನನ್ನ ಮಗ ಒಂದು ವಾರ ಇಲ್ಲಿ ಇರ್ತಾನೆ, ಮುಂದಿನ ವಾರನೇ ಅಮೆರಿಕ ಹೊರಟೋಗ್ತಾನೆ. ಆಮೇಲೆ ಮತ್ತೆ ಇಂಡಿಯಾಗೆ ಬರೋದು 6 ತಿಂಗಳಾದ್ಮೇಲೆ. ಅದಕ್ಕೆ ಈಗ್ಲೇ ನಿಶ್ಚಿತಾರ್ಥ ಮಾಡ್ಬಿಟ್ಟು ಅವ್ನು ಇಂಡಿಯಾಗ ವಾಪಸ್ ಬಂದ್ಮೇಲೆ ಮದುವೆ ಮಾಡೋಣ, ಏನಂತೀರಾ? ನಿಶ್ಚಿತಾರ್ಥ ಮಾಡಿ 6 ತಿಂಗಳು ಮದ್ವೆನಾ? ತಪ್ಪು ತಿಳಿಬೇಡಿ. ಒಬ್ಬ ಹೆಣ್ಣು ಹೆತ್ತವನಾಗಿ ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಮದುವೆ ನಿಶ್ಚಯ ಆದ್ಮೇಲೆ ಅಷ್ಟೊಂದು ದಿನ ಬಿಡೋದು ಸರಿ ಅನ್ಸ್ತಾ ಇಲ್ಲ. ಹಾಗಿದ್ರೆ ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಸಂಬಂಧ ಫಿಕ್ಸ್ ಆಯ್ತು ಅನ್ನೋದಾದ್ರೆ ನಾವು ಬೇಕಾದ್ರೆ ಕಾಯ್ತೀವಿ. ಇನ್ನು 6 ತಿಂಗಳಾದ್ಮೇಲೆನೆ ಮದ್ವೆ ಕಾರ್ಯಗಳನ್ನ ಶುರು ಮಾಡೋಣ. ಐ ಮೀನ್ ನಿಶ್ಚಿತ ಮದ್ವೆ ಕಾರ್ಯಗಳನ್ನೆಲ್ಲ. ನಿಮ್ಗೇನ್ ಅನ್ಸುತ್ತೆ? ಇಲ್ಲ ರಾಜಶೇಖರ್ ಅವ್ರೆ, ನನಗೆ ಇದು ಕೂಡ ಯಾಕೋ ಸರಿ ಅನ್ಸ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ನಿಶ್ಚಿತಾರ್ಥ ಏನು ಬೇಡ, ಒಂದ್ ವಾರದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಣ. ನಾವು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀವಿ, ಏನಂತೀರಾ? ಅರಿ, ಇದೇ ವಾರದಲ್ಲಿ ಮದ್ವೆ ಅಂದ್ರೆ? ಯಾಕಲ್ಲ, ಮಗಳನ್ನ ಮದ್ವೆ ಮಾಡಿ ಕಳ್ಸ್ಬೇಕು ಅಂತ ಬೇಜಾರ? ಹೆಣ್ಣೆತ್ತವರು ಯಾವತ್ತಾದ್ರೂ ಇದನ್ನ ಎದುರಿಸ್ಲೇಬೇಕಲ್ವಾ? ನಮ್ಮ ಮಗಳು ಚೆನ್ನಾಗಿರ್ತಾಳೆ ಕಲ, ಅದಕ್ಕೋಸ್ಕರನಾದ್ರೂ ಈ ಕಷ್ಟನ ಇಷ್ಟಪಟ್ಟು ನಿಭಾಯಿಸೋಣ. ಅರೇಂಜ್ಮೆಂಟ್ಸ್ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಇಡೀ ಊರಲ್ಲೇ ನನ್ ಗಂಡನ್ ಕೈಯಲ್ಲಿ ನಮ್ ಭಾವನ್ ಕೈಯಲ್ಲಿ ಆಗ್ದಿರೋ ಕೆಲ್ಸನೇ ಇಲ್ಲ. ಒಂದೇ ವಾರದಲ್ಲಿ ಮದ್ವೆನ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಗೊತ್ತಾ? ನಿಮಗೆ ಆಶ್ಚರ್ಯ ಆಗ್ಬೇಕು. ಶಾಸ್ತ್ರಗಳಿಂದ ಹಿಡಿದು ರಿಸೆಪ್ಷನ್ ವರೆಗೂ ಇಡೀ ಊರಿಗೆ ಶಾಕ್ ಆಗ್ಬೇಕು, ಹಾಗ್ ಮಾಡ್ತಾರೆ. ನಮ್ದೇನು ಅಭ್ಯಂತರ ಇಲ್ಲ, ಹಾಗೆ ಮಾಡೋಣ. ಸರಿಯಾಗಿದ್ರೆ ಸಿರ್ಕಂಟು ನಮ್ ಪುರೋಹಿತರಿಗೆ ಫೋನ್ ಮಾಡಿ ಕರ್ಸ್ಬಿಡು ಹೇಳ್ತೀನಿ. ಮಾಧವಣ್ಣ, ಮಾಧವಣ್ಣ, ಏನಾಯ್ತಣ್ಣ ನಿನ್ಗೆ?
ಮನೇಲಿ ಎಲ್ರು ನಿನ್ ಮದ್ವೆ ಬಗ್ಗೆ ಅಷ್ಟು ಖುಷಿಯಾಗಿ ಪ್ಲಾನ್ ಮಾಡ್ತಿದಾರೆ, ನೀನ್ ಇಲ್ಲಿ ಬಂದು ಒಳ್ಳೆ ದೇವದಾಸ್ ತರ ನಿಂತಿದ್ಯಲ್ಲ. ಏನೂ ಇಲ್ಲ ಚಿಕ್ಕು. ಅಂದ್ರೆ ಯಾವುದೋ ಒಂದು ಹುಡುಗಿ ಸಡನ್ ಆಗಿ ನಿನ್ ಲೈಫಲ್ಲಿ ಎಂಟ್ರಿ ಕೊಡ್ತಿದ್ದಾಳೆ ಅಂದಾಗ ಆತಂಕ ಆಗ್ತಿದ್ಯಾ? ಅಂದ್ರೆ ನಿನ್ ಹಳೆ ಹುಡುಗಿ ಇನ್ನ ನಿನ್ಗೆ ನೆನ್ಪಾಗ್ತಿದ್ದಾಳ ಅಣ್ಣ? ಅದಕ್ಕೆ ಇದನ್ನೆಲ್ಲ ಮರೆಯೋದಕ್ಕಾಗ್ತಲ್ವಾ ನಿನಗೆ? ಛೇ, ಹಾಗೇನಿಲ್ಲ ಚಿಕ್ಕು. ಇನ್ಫ್ಯಾಕ್ಟ್ ನನ್ನ ಹಳೆ ನೆನಪುಗಳನ್ನ ನನ್ನ ಮನಸ್ಸಿಂದ ಯಾವಾಗಲೂ ಅಳಿಸಿ ಆಗೋಗಿದೆ. ಅದನ್ನ ಮತ್ತೆ ಮತ್ತೆ ಮೆಲ್ಕು ಹಾಕೋದು ನನಗಿಷ್ಟ ಇಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನಗೆ ಯೋಚನೆ ಆಗ್ತಿರೋದು ಮುಂದೆ ನನ್ನ ಬಾಳಲ್ಲಿ ಬರೋ ಹುಡುಗಿ ಬಗ್ಗೆ ಕಣು. ಅವಳು ಸೇರನ್ನ ಒದ್ದು ಹೊಸಲು ದಾಟಿ ಬರಬೇಕಾಗಿರೋದು ಈ ಮನೆ ಒಳಗಡೆ ಮಾತ್ರ ಅಲ್ಲ, ಈ ಮನೇಲಿರೋರ ಮನಸ್ಸು ಒಳಗಡೆ. ನನ್ನ ಮದುವೆ ಆಗೋ ಹುಡುಗಿ ಈ ಮನೆಯವ್ರ ಜೊತೆ ಹೇಗಿರ್ತಾಳೆ, ಹೇಗೆ ಹೊಂದ್ಕೋತಾಳೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನನಗೆ ದಿಗ್ಲಾಗ್ತಿದೆ ಕಣೋ. ಅವಳು ನನ್ನನ್ನು ಹೇಗೆ ನೋಡ್ಕೊಂಡ್ರು ಪರವಾಗಿಲ್ಲ ಚಿಕ್ಕು, ನಾನು ಹೊಂದ್ಕೊಂಡು ಹೋಗ್ಬಿಡ್ತೀನಿ. ಆದ್ರೆ ಅಪ್ಪ ಅಮ್ಮನ ಹೇಗೆ ನೋಡ್ತಾಳೆ ಮತ್ತೆ ನಿಮ್ಗಳ ಜೊತೆ ಹೇಗಿರ್ತಾಳೆ ಅನ್ನೋ ಯೋಚನೆನೇ ಕಾಡ್ತಿರೋದು ನನಗೆ. ಅಪ್ಪ ಅಮ್ಮ ಓದಿಸಿ ಬೆಳೆಸಿ ನಮ್ಗೊಂದು ಒಳ್ಳೆ ಜೀವನ ಕಟ್ಕೊಟ್ಟಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಚಿಕ್ಕು. ಅವಳು ಗೌರವ ಕೊಟ್ಕೊಂಡು ಅಮ್ಮ ಮಾಡೋ ಕೆಲಸಗಳಲ್ಲಿ ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಹರಟೆ ಹೊಡಿತಾ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಸಾಕು ಕಣೋ. ಅದಕ್ಕಿಂತ ಜಾಸ್ತಿ ನಾನು ಇನ್ನೇನು ಕೇಳಲ್ಲ. ಆದ್ರೆ ಅಂತ ಹುಡುಗಿ ನನಗೆ ಸಿಗ್ತಾಳ ಅಂತ ಭಯ ಆಗ್ತಿದೆ ಚಿಕ್ಕು. ಖಂಡಿತ ಸಿಗ್ತಾಳೆ ಅಣ್ಣ. ಈಗ ಕೇಶವಣ್ಣನ್ ನೋಡು, ಎಂತ ಒಳ್ಳೆ ಹುಡುಗಿ ಸಿಕ್ಕಿದಾಳ ಅವನ್ಗೆ. ಅದ್ಗೆ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ರು. ಹಾಗೆ ನೀನ್ ಬಯಸ್ತಿರೋ ಹಾಗೆ ಅಪ್ಪ ಅಮ್ಮ ನಮ್ಮನೆಲ್ಲರೂ ಕೂಡ ಅಷ್ಟೇ ಅಲ್ಲ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಒಂದು ಹುಡುಗಿ ಸಿಗ್ತಾಳೆ. ನಿನಗೆ ತುಂಬಾ ಒಳ್ಳೆ ಮನ್ಸಿದ್ಯೋ. ದೇವ್ರು ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು, ಕೆಟ್ಟದ್ ಮಾಡಲ್ಲ. ಒಂದೊಂದ್ಸಲ ಡಬಲ್ ಒಳ್ಳೇದನ್ನೇ ಮಾಡ್ತಾನೆ.